ಇವತ್ತೇನು ಮಾನ್ಯ ಸಿ ಪಾಟೀಲರು ನಿನ್ನೆ ಹೇಳಿದರು, ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕೆ ಕಾಶ್ಯಪ್ನವರ ಕುಟುಂಬ ಕೊಡುಗೆ ಏನು, ಸಮಾಜಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, 10 ರೂಪಾಯಿಯನ್ನಾದರೂ ಖರ್ಚು ಮಾಡಿದಾರಾ? ಸನ್ಮಾನ್ಯ ಸಿ ಪಾಟೀಲ್ ಕೇಳಿದರು. ಬಹುತೇಕ ಸನ್ಮಾನ್ಯ ಸಿ ಪಾಟೀಲರು ಯಾವಾಗ ಈ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದೋ ಇಲ್ಲೋ ಗೊತ್ತಿಲ್ಲ. ಈ ಸಮಾಜವನ್ನು ಈ ರಾಜ್ಯದಲ್ಲಿ 1994ರಲ್ಲಿ ಅಂದು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ದರು, ನಮ್ಮ ತಂದೆಯವರು ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿದ್ದರು. ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾ, ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು. ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತರಾದಂಥ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನು ಕೊಡಿಸಿದರೆ ರೈತರ ಮಕ್ಕಳಿಗೆ, ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಂದಿನಿಂದ 94ರಿಂದನೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ. ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ. ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂಥೇಳಿ ಎಲ್ಲ ಕಡೆಗೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನುಮನಾಳ್ ಗುರುಗಳಿದ್ದರು, ನಮ್ಮ ಲೋಕಸಭಾ ಸದಸ್ಯರಂಥ ಸಿದ್ದಾಳ್ ಅವರಿದ್ದರು, PC ಸಿದ್ದನಗೌಡರು ಇದ್ದರು ಮತ್ತು ಅನೇಕ ಗಣ್ಯಮಾನ್ಯರು ಹಿಂದಿನ ಏನು 94ರಲ್ಲಿ ಎಲ್ಲ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ. ಸುಮಾರು 2ರಿಂದ 3 ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನು ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ. ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ. ಏನು ಮೀಸಲಾತಿ ಪ್ರಾರಂಭ, ಅಲ್ಲಿಂದನೇ ನಮ್ಮ ಸಂಘಟನೆ ಪ್ರಾರಂಭ. ಸನ್ಮಾನ್ಯ ಹನುಮನಾಳ್ ಗುರುಗಳು ಅಂಥೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರೇ, ನಿವೃತ್ತ ಶಿಕ್ಷಕರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು. ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ. ತದನಂತರ ಅದೇ 94ರಲ್ಲಿ ನಮ್ಮ ಹನುಮನಾಳ್ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗುತ್ತೆ, ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗ, ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನು ಕೊಪ್ಪಳದಲ್ಲೇ ಅಧ್ಯಕ್ಷನಂತೇಳಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಈಗಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಹುಣಸಿಕಟ್ಟಿ ಆಗಿರ್ಬೋದು, ನಮ್ಮ SM ಪಾಟೀಲವರಾಗಿರ್ಬೋದು, ಮತ್ತು ನಮ್ಮ ನೀಲಕಂಠ ಅಸೂಟಿಯವರಾಗಿರ್ಬೋದು, ನಮ್ಮ ಕೊಟ್ರಗೌಡ ಪಾಟೀಲವರಾಗಿರ್ಬೋದು, ಅನೇಕ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಇವರೇ ಅಧ್ಯಕ್ಷ. ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ. ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತೀನಿ, ನಾನು ಇದಕ್ಕೆ ಅಧ್ಯಕ್ಷ ಆಗೋದು ಸರಿ ಇರೋಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಆದಂಗೆ ಆಗುತ್ತೆ, ಯಾರನ್ನಾದರೂ ಮಾಡಿರಿ, ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಮಾಡಿರಿ ಅಂದಾಗ, ಇಲ್ಲ ಸಮಾಜದ ಎಲ್ಲ ಮುಖಂಡರು, ಅದು ಪಕ್ಷಾತೀತವಾದಂಥ ಒಂದು ಸೇರುವಂಥ ಸಭೆಯಲ್ಲಿ ಎಲ್ಲರೂ ಕೂಡ PC ಸಿದ್ದನಗೌಡರು ಅವ್ರು JDSಲ್ಲಿದ್ದರು, ಅವರು ಸಚಿವರಾಗಿದ್ದರು, ಅಂಥ ನಾಯಕರಿದ್ದರು. ಸಿದ್ದಾಳ್ ಅವರಿದ್ದರು, PC ಸಿದ್ದನಗೌಡರಿದ್ದರು, AB ಪಾಟೀಲ್ ಅವರಿದ್ದರು, ಅನೇಕ ಗಣ್ಯಮಾನ್ಯರು ಹಿರಿಯರನ್ನು ನಾವು ನೆನೆಸ್ಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ. 1994ರಿಂದ 2003ವರೆಗೆ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು, ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು. ಆ ಒಂದು ಸಂಘಟನೆ ಒಂದೇ ಸಂಘಟನೆ, ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಅಂಥೇಳಿ. ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ, ಅದರ ಮೂಲ ಸಂಸ್ಥಾಪಕರು ಹನುಮನಾಳ್ ಗುರುಗಳು, ನಮ್ಮ ತಂದೆಯವರು ಅಧ್ಯಕ್ಷರು 1994ರಿಂದ 2003ವರೆಗೂ. ಬಹುತೇಕ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಆವಾಗ ಸಮಾಜ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಸಮಾಜ ಸಂಘಟನೆ ಆಗುತ್ತೆ.
ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಆವಾಗಲೇ ಗುರುತಿಸ್ಕೊಂಡಿದ್ದು ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಇವನ್ ಸಿ ಸಿ ಪಾಟೀಲ್ ಕೂಡ ಇವತ್ತೇನು ಮಾನ್ಯ ಸಿ ಸಿ ಪಾಟೀಲರು ನಿನ್ನೆ ಹೇಳಿದರು, ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕೆ ಕಾಶ್ಯಪ್ನವರ ಕುಟುಂಬ ಕೊಡುಗೆ ಏನು, ಸಮಾಜಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, 10 ರೂಪಾಯಿಯನ್ನಾದರೂ ಖರ್ಚು ಮಾಡಿದಾರಾ? ಸನ್ಮಾನ್ಯ ಸಿ ಸಿ ಪಾಟೀಲ್ ಕೇಳಿದರು. ಬಹುತೇಕ ಸನ್ಮಾನ್ಯ ಸಿ ಸಿ ಪಾಟೀಲರು ಯಾವಾಗ ಈ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದೋ ಇಲ್ಲೋ ಗೊತ್ತಿಲ್ಲ. ಈ ಸಮಾಜವನ್ನು ಈ ರಾಜ್ಯದಲ್ಲಿ 1994ರಲ್ಲಿ ಅಂದು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ದರು, ನಮ್ಮ ತಂದೆಯವರು ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿದ್ದರು. ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾ, ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು. ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತರಾದಂಥ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನು ಕೊಡಿಸಿದರೆ ರೈತರ ಮಕ್ಕಳಿಗೆ, ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಂದಿನಿಂದ 94ರಿಂದನೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ. ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ. ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂಥೇಳಿ ಎಲ್ಲ ಕಡೆಗೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನುಮನಾಳ್ ಗುರುಗಳಿದ್ದರು, ನಮ್ಮ ಲೋಕಸಭಾ ಸದಸ್ಯರಂಥ ಸಿದ್ದಾಳ್ ಅವರಿದ್ದರು, ಪಿ ಸಿ ಸಿದ್ದನಗೌಡರಿದ್ದರು ಮತ್ತು ಅನೇಕ ಗಣ್ಯಮಾನ್ಯರು ಹಿಂದಿನ ಏನು 94ರಲ್ಲಿ ಎಲ್ಲ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ. ಸುಮಾರು 2ರಿಂದ 3 ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನ ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ. ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ. ಏನು ಮೀಸಲಾತಿ ಪ್ರಾರಂಭ, ಅಲ್ಲಿಂದನೇ ನಮ್ಮ ಸಂಘಟನೆ ಪ್ರಾರಂಭ. ಸನ್ಮಾನ್ಯ ಹನುಮನಾಳ್ ಗುರುಗಳು ಅಂಥೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರೇ, ನಿವೃತ್ತ ಶಿಕ್ಷಕರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು. ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ. ತದನಂತರ ಅದೇ 94ರಲ್ಲಿ ನಮ್ಮ ಹನುಮನಾಳ್ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗುತ್ತೆ, ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗ, ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನು ಕೊಪ್ಪಳದಲ್ಲೇ ಅಧ್ಯಕ್ಷನಂತೇಳಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಈಗಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಹುಣಚಿಕಟ್ಟಿ ಆಗಿರ್ಬೋದು, ನಮ್ಮ SM ಪಾಟೀಲವರಾಗಿರ್ಬೋದು, ಮತ್ತು ನಮ್ಮ ನೀಲಕಂಠ ಅಸೂಟಿಯವರಾಗಿರ್ಬೋದು, ನಮ್ಮ ಕೊಟ್ರಗೌಡ ಪಾಟೀಲವರಾಗಿರ್ಬೋದು, ಅನೇಕ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಇವರೇ ಅಧ್ಯಕ್ಷ. ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ. ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತೀನಿ, ನಾನು ಇದಕ್ಕೆ ಅಧ್ಯಕ್ಷ ಆಗೋದು ಸರಿ ಇರೋಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಆದಂಗೆ ಆಗುತ್ತೆ, ಯಾರನ್ನಾದರೂ ಮಾಡಿರಿ, ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಮಾಡಿರಿ ಅಂದಾಗ, ಇಲ್ಲ ಸಮಾಜದ ಎಲ್ಲ ಮುಖಂಡರು, ಅದು ಪಕ್ಷಾತೀತವಾದಂಥ ಒಂದು ಸೇರುವಂಥ ಸಭೆಯಲ್ಲಿ ಎಲ್ಲರೂ ಕೂಡ PC ಸಿದ್ದನಗೌಡರು ಅವರು JDS ಅಲ್ಲಿದ್ದರು, ಅವರು ಸಚಿವರಾಗಿದ್ದರು, ಅಂಥ ನಾಯಕರಿದ್ದರು. ಸಿದ್ದಾಳ್ ಅವರಿದ್ದರು, PC ಸಿದ್ದನಗೌಡರಿದ್ದರು, AB ಪಾಟೀಲ್ ಅವರಿದ್ದರು, ಅನೇಕ ಗಣ್ಯಮಾನ್ಯರು ಹಿರಿಯರನ್ನು ನಾವು ನೆನೆಸ್ಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ. 1994ರಿಂದ 2003ವರೆಗೆ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು, ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು. ಆ ಒಂದು ಸಂಘಟನೆ ಒಂದೇ ಸಂಘಟನೆ, ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಅಂತೇಳಿ. ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ, ಅದರ ಮೂಲ ಸಂಸ್ಥಾಪಕರು ಹನುಮನಾಳ್ ಗುರುಗಳು, ನಮ್ಮ ತಂದೆಯವರು ಅಧ್ಯಕ್ಷರು 1994ರಿಂದ 2003ವರೆಗೂ. ಬಹುತೇಕ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು.
ಆವಾಗ ಸಮಾಜ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಸಮಾಜ ಸಂಘಟನೆ ಆಗುತ್ತೆ. ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಆವಾಗಲೇ ಗುರುತಿಸ್ಕೊಂಡಿದ್ದು ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಈವನ್ ಸಿ ಸಿ ಪಾಟೀಲ್ ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.